ಯಾವಾಗ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳು ಚರ್ಚೆಗಳು ಮುನ್ನೆಲೆಗೆ ಬಂದ್ವು. ಆಗ ಸಿಎಂ ಸಿದ್ದರಾಮಯ್ಯನವರು ಹೂಡಿರುವಂತ ಪ್ರಬಲವಾದ ದಾಳ ಅಂತಂದ್ರೆ ಅದು ಅಹಿಂದ ದಾಳ. ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹಾಗಾದ್ರೆ ಅಹಿಂದಾಸ್ತ್ರವನ್ನ ಸಿಎಂ ಹೂಡಿದ್ರ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ತಮ್ಮ ಅಭಿಮಾನಿಗಳ ಮೂಲಕ ಬಲ ಪ್ರದರ್ಶನವನ್ನ ಮಾಡುವಂಥದ್ದು ಇದು ಒಂದು ರಾಜಕೀಯ ತಂತ್ರವ, ಕುರ್ಚಿಯನ್ನ ಉಳಿಸ್ಕೊಳ್ಳುವಂತ ತಂತ್ರಗಾರಿಕೆನ ಅನ್ನೋ ಪ್ರಶ್ನೆ. ಆಪ್ತರ ಮೂಲಕ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳವನ್ನ ಹೂಡಿದ್ರ? ಪತ್ರ ಚಳವಳಿ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡಲಾಗ್ತಾ ಇದೆ. ಮೈಸೂರಿನ ಹೋರಾಟ ರಾಜ್ಯಾದ್ಯಂತ ಹರಡಿಸೋದಕ್ಕೂ ಕೂಡ ಪ್ಲಾನ್ ಇದೆ ಅನ್ನುವಂತ ಮಾಹಿತಿ ಇದೆ. ಅಹಿಂದ ಮೂಲಕ ಪ್ರತಿಭಟನೆಗೆ ಮುಂದಾಗಿದೆ ಈಗ ಸಿದ್ದರಾಮಯ್ಯ ಟೀಮ್. ಸಿದ್ದರಾಮಯ್ಯನವರು ಮುಂದಿನ ಬಾಗಿಲಿನಲ್ಲಿ ಅಲ್ಲ ಅಂತ ಅಂದ್ರೂ ಕೂಡ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಹಿಂದಿನ ಬಾಗಿಲಿನಿಂದ ಆದ್ರೂ ಕೂಡ ಒಂದಷ್ಟು ಸಂಘಟನೆಗಳನ್ನ ಬಲಪಡಿಸುವಂಥದ್ದು, ಅದರ ಜೊತೆಯಲ್ಲಿ ತಂತ್ರಗಾರಿಕೆಯನ್ನ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಆಪ್ತರ ಮೂಲಕ ಈ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳ ಹೂಡಿದ್ರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಯಾವಾಗ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳು ಚರ್ಚೆಗಳು ಮುನ್ನೆಲೆಗೆ ಬಂದ್ವು. ಆಗ ಸಿಎಂ ಸಿದ್ದರಾಮಯ್ಯನವರು ಹೂಡಿರುವಂತ ಪ್ರಬಲವಾದ ದಾಳ ಅಂತಂದ್ರೆ ಅದು ಅಹಿಂದ ದಾಳ. ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹಾಗಾದ್ರೆ ಅಹಿಂದಾಸ್ತ್ರವನ್ನ ಸಿಎಂ ಹೂಡಿದ್ರ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ತಮ್ಮ ಅಭಿಮಾನಿಗಳ ಮೂಲಕ ಬಲ ಪ್ರದರ್ಶನವನ್ನ ಮಾಡುವಂಥದ್ದು ಇದು ಒಂದು ರಾಜಕೀಯ ತಂತ್ರವ, ಕುರ್ಚಿಯನ್ನ ಉಳಿಸ್ಕೊಳ್ಳುವಂತ ತಂತ್ರಗಾರಿಕೆನ ಅನ್ನೋ ಪ್ರಶ್ನೆ. ಆಪ್ತರ ಮೂಲಕ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳವನ್ನ ಹೂಡಿದ್ರ? ಪತ್ರ ಚಳವಳಿ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡಲಾಗ್ತಾ ಇದೆ. ಮೈಸೂರಿನ ಹೋರಾಟ ರಾಜ್ಯಾದ್ಯಂತ ಹರಡಿಸೋದಕ್ಕೂ ಕೂಡ ಪ್ಲಾನ್ ಇದೆ ಅನ್ನುವಂತ ಮಾಹಿತಿ ಇದೆ. ಅಹಿಂದ ಮೂಲಕ ಪ್ರತಿಭಟನೆಗೆ ಮುಂದಾಗಿದೆ ಈಗ ಸಿದ್ದರಾಮಯ್ಯ ಟೀಮ್. ಸಿದ್ದರಾಮಯ್ಯನವರು ಮುಂದಿನ ಬಾಗಿಲಿನಲ್ಲಿ ಅಲ್ಲ ಅಂತ ಅಂದ್ರೂ ಕೂಡ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಹಿಂದಿನ ಬಾಗಿಲಿನಿಂದ ಆದ್ರೂ ಕೂಡ ಒಂದಷ್ಟು ಸಂಘಟನೆಗಳನ್ನ ಬಲಪಡಿಸುವಂಥದ್ದು, ಅದರ ಜೊತೆಯಲ್ಲಿ ತಂತ್ರಗಾರಿಕೆಯನ್ನ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಆಪ್ತರ ಮೂಲಕ ಈ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳ ಹೂಡಿದ್ರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಯಾವಾಗ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳು ಚರ್ಚೆಗಳು ಮುನ್ನೆಲೆಗೆ ಬಂದ್ವು. ಆಗ ಸಿಎಂ ಸಿದ್ದರಾಮಯ್ಯನವರು ಹೂಡಿರುವಂತ ಪ್ರಬಲವಾದ ದಾಳ ಅಂತಂದ್ರೆ ಅದು ಅಹಿಂದ ದಾಳ. ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹಾಗಾದ್ರೆ ಅಹಿಂದಾಸ್ತ್ರವನ್ನ ಸಿಎಂ ಹೂಡಿದ್ರ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ತಮ್ಮ ಅಭಿಮಾನಿಗಳ ಮೂಲಕ ಬಲ ಪ್ರದರ್ಶನವನ್ನ ಮಾಡುವಂಥದ್ದು ಇದು ಒಂದು ರಾಜಕೀಯ ತಂತ್ರವ, ಕುರ್ಚಿಯನ್ನ ಉಳಿಸ್ಕೊಳ್ಳುವಂತ ತಂತ್ರಗಾರಿಕೆನ ಅನ್ನೋ ಪ್ರಶ್ನೆ. ಆಪ್ತರ ಮೂಲಕ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳವನ್ನ ಹೂಡಿದ್ರ? ಪತ್ರ ಚಳವಳಿ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡಲಾಗ್ತಾ ಇದೆ. ಮೈಸೂರಿನ ಹೋರಾಟ ರಾಜ್ಯಾದ್ಯಂತ ಹರಡಿಸೋದಕ್ಕೂ ಕೂಡ ಪ್ಲಾನ್ ಇದೆ ಅನ್ನುವಂತ ಮಾಹಿತಿ ಇದೆ. ಅಹಿಂದ ಮೂಲಕ ಪ್ರತಿಭಟನೆಗೆ ಮುಂದಾಗಿದೆ ಈಗ ಸಿದ್ದರಾಮಯ್ಯ ಟೀಮ್. ಸಿದ್ದರಾಮಯ್ಯನವರು ಮುಂದಿನ ಬಾಗಿಲಿನಲ್ಲಿ ಅಲ್ಲ ಅಂತ ಅಂದ್ರೂ ಕೂಡ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಹಿಂದಿನ ಬಾಗಿಲಿನಿಂದ ಆದ್ರೂ ಕೂಡ ಒಂದಷ್ಟು ಸಂಘಟನೆಗಳನ್ನ ಬಲಪಡಿಸುವಂಥದ್ದು, ಅದರ ಜೊತೆಯಲ್ಲಿ ತಂತ್ರಗಾರಿಕೆಯನ್ನ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಆಪ್ತರ ಮೂಲಕ ಈ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳ ಹೂಡಿದ್ರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಯಾವಾಗ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳು ಚರ್ಚೆಗಳು ಮುನ್ನೆಲೆಗೆ ಬಂದ್ವು. ಆಗ ಸಿಎಂ ಸಿದ್ದರಾಮಯ್ಯನವರು ಹೂಡಿರುವಂತ ಪ್ರಬಲವಾದ ದಾಳ ಅಂತಂದ್ರೆ ಅದು ಅಹಿಂದ ದಾಳ. ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹಾಗಾದ್ರೆ ಅಹಿಂದಾಸ್ತ್ರವನ್ನ ಸಿಎಂ ಹೂಡಿದ್ರ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ತಮ್ಮ ಅಭಿಮಾನಿಗಳ ಮೂಲಕ ಬಲ ಪ್ರದರ್ಶನವನ್ನ ಮಾಡುವಂಥದ್ದು ಇದು ಒಂದು ರಾಜಕೀಯ ತಂತ್ರವ, ಕುರ್ಚಿಯನ್ನ ಉಳಿಸ್ಕೊಳ್ಳುವಂತ ತಂತ್ರಗಾರಿಕೆನ ಅನ್ನೋ ಪ್ರಶ್ನೆ. ಆಪ್ತರ ಮೂಲಕ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳವನ್ನ ಹೂಡಿದ್ರ? ಪತ್ರ ಚಳವಳಿ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡಲಾಗ್ತಾ ಇದೆ. ಮೈಸೂರಿನ ಹೋರಾಟ ರಾಜ್ಯಾದ್ಯಂತ ಹರಡಿಸೋದಕ್ಕೂ ಕೂಡ ಪ್ಲಾನ್ ಇದೆ ಅನ್ನುವಂತ ಮಾಹಿತಿ ಇದೆ. ಅಹಿಂದ ಮೂಲಕ ಪ್ರತಿಭಟನೆಗೆ ಮುಂದಾಗಿದೆ ಈಗ ಸಿದ್ದರಾಮಯ್ಯ ಟೀಮ್. ಸಿದ್ದರಾಮಯ್ಯನವರು ಮುಂದಿನ ಬಾಗಿಲಿನಲ್ಲಿ ಅಲ್ಲ ಅಂತ ಅಂದ್ರೂ ಕೂಡ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಹಿಂದಿನ ಬಾಗಿಲಿನಿಂದ ಆದ್ರೂ ಕೂಡ ಒಂದಷ್ಟು ಸಂಘಟನೆಗಳನ್ನ ಬಲಪಡಿಸುವಂಥದ್ದು, ಅದರ ಜೊತೆಯಲ್ಲಿ ತಂತ್ರಗಾರಿಕೆಯನ್ನ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಆಪ್ತರ ಮೂಲಕ ಈ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳ ಹೂಡಿದ್ರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಯಾವಾಗ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳು ಚರ್ಚೆಗಳು ಮುನ್ನೆಲೆಗೆ ಬಂದ್ವು. ಆಗ ಸಿಎಂ ಸಿದ್ದರಾಮಯ್ಯನವರು ಹೂಡಿರುವಂತಹ ಪ್ರಬಲವಾದ ದಾಳ ಅಂತಂದ್ರೆ ಅದು ಅಹಿಂದ ದಾಳ. ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹಾಗಾದ್ರೆ ಅಹಿಂದಾಸ್ತ್ರವನ್ನ ಸಿಎಂ ಹೂಡಿದ್ರ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ತಮ್ಮ ಅಭಿಮಾನಿಗಳ ಮೂಲಕ ಬಲ ಪ್ರದರ್ಶನವನ್ನ ಮಾಡುವಂಥದ್ದು ಇದು ಒಂದು ರಾಜಕೀಯ ತಂತ್ರವ, ಕುರ್ಚಿಯನ್ನ ಉಳಿಸ್ಕೊಳ್ಳುವಂತಹ ತಂತ್ರಗಾರಿಕೆನ ಅನ್ನೋ ಪ್ರಶ್ನೆ. ಆಪ್ತರ ಮೂಲಕ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳವನ್ನ ಹೂಡಿದ್ರ? ಪತ್ರ ಚಳವಳಿ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡಲಾಗ್ತಾ ಇದೆ. ಮೈಸೂರಿನ ಹೋರಾಟ ರಾಜ್ಯಾದ್ಯಂತ ಹರಡಿಸೋದಕ್ಕೂ ಕೂಡ ಪ್ಲಾನ್ ಇದೆ ಅನ್ನುವಂತ ಮಾಹಿತಿ ಇದೆ. ಅಹಿಂದ ಮೂಲಕ ಪ್ರತಿಭಟನೆಗೆ ಮುಂದಾಗಿದೆ ಈಗ ಸಿದ್ದರಾಮಯ್ಯ ಟೀಮ್. ಸಿದ್ದರಾಮಯ್ಯನವರು ಮುಂದಿನ ಬಾಗಿಲಿನಲ್ಲಿ ಅಲ್ಲ ಅಂತ ಅಂದ್ರೂ ಕೂಡ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಹಿಂದಿನ ಬಾಗಿಲಿನಿಂದ ಆದ್ರೂ ಕೂಡ ಒಂದಷ್ಟು ಸಂಘಟನೆಗಳನ್ನ ಬಲಪಡಿಸುವಂತದ್ದು, ಅದರ ಜೊತೆಯಲ್ಲಿ ತಂತ್ರಗಾರಿಕೆಯನ್ನ ಮಾಡುವಂತದ್ದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಆಪ್ತರ ಮೂಲಕ ಈ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳ ಹೂಡಿದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಯಾವಾಗ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳು ಚರ್ಚೆಗಳು ಮುನ್ನೆಲೆಗೆ ಬಂದ್ವು. ಆಗ ಸಿಎಂ ಸಿದ್ದರಾಮಯ್ಯನವರು ಹೂಡಿರುವಂತಹ ಪ್ರಬಲವಾದ ದಾಳ ಅಂತಂದ್ರೆ ಅದು ಅಹಿಂದ ದಾಳ. ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹಾಗಾದ್ರೆ ಅಹಿಂದಾಸ್ತ್ರವನ್ನ ಸಿಎಂ ಹೂಡಿದ್ರ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ತಮ್ಮ ಅಭಿಮಾನಿಗಳ ಮೂಲಕ ಬಲ ಪ್ರದರ್ಶನವನ್ನ ಮಾಡುವಂಥದ್ದು ಇದು ಒಂದು ರಾಜಕೀಯ ತಂತ್ರವ, ಕುರ್ಚಿಯನ್ನ ಉಳಿಸ್ಕೊಳ್ಳುವಂತಹ ತಂತ್ರಗಾರಿಕೆನ ಅನ್ನೋ ಪ್ರಶ್ನೆ. ಆಪ್ತರ ಮೂಲಕ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳವನ್ನ ಹೂಡಿದ್ರ? ಪತ್ರ ಚಳವಳಿ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡಲಾಗ್ತಾ ಇದೆ. ಮೈಸೂರಿನ ಹೋರಾಟ ರಾಜ್ಯಾದ್ಯಂತ ಹರಡಿಸೋದಕ್ಕೂ ಕೂಡ ಪ್ಲಾನ್ ಇದೆ ಅನ್ನುವಂತ ಮಾಹಿತಿ ಇದೆ. ಅಹಿಂದ ಮೂಲಕ ಪ್ರತಿಭಟನೆಗೆ ಮುಂದಾಗಿದೆ ಈಗ ಸಿದ್ದರಾಮಯ್ಯ ಟೀಮ್. ಸಿದ್ದರಾಮಯ್ಯನವರು ಮುಂದಿನ ಬಾಗಿಲಿನಲ್ಲಿ ಅಲ್ಲ ಅಂತ ಅಂದ್ರೂ ಕೂಡ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಹಿಂದಿನ ಬಾಗಿಲಿನಿಂದ ಆದ್ರೂ ಕೂಡ ಒಂದಷ್ಟು ಸಂಘಟನೆಗಳನ್ನ ಬಲಪಡಿಸುವಂತದ್ದು, ಅದರ ಜೊತೆಯಲ್ಲಿ ತಂತ್ರಗಾರಿಕೆಯನ್ನ ಮಾಡುವಂತದ್ದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಆಪ್ತರ ಮೂಲಕ ಈ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳ ಹೂಡಿದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಯಾವಾಗ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳು ಚರ್ಚೆಗಳು ಮುನ್ನೆಲೆಗೆ ಬಂದ್ವು. ಆಗ ಸಿಎಂ ಸಿದ್ದರಾಮಯ್ಯನವರು ಹೂಡಿರುವಂತಹ ಪ್ರಬಲವಾದ ದಾಳ ಅಂತಂದ್ರೆ ಅದು ಅಹಿಂದ ದಾಳ. ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹಾಗಾದ್ರೆ ಅಹಿಂದಾಸ್ತ್ರವನ್ನ ಸಿಎಂ ಹೂಡಿದ್ರ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ತಮ್ಮ ಅಭಿಮಾನಿಗಳ ಮೂಲಕ ಬಲ ಪ್ರದರ್ಶನವನ್ನ ಮಾಡುವಂಥದ್ದು ಇದು ಒಂದು ರಾಜಕೀಯ ತಂತ್ರವ, ಕುರ್ಚಿಯನ್ನ ಉಳಿಸ್ಕೊಳ್ಳುವಂತಹ ತಂತ್ರಗಾರಿಕೆನ ಅನ್ನೋ ಪ್ರಶ್ನೆ. ಆಪ್ತರ ಮೂಲಕ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳವನ್ನ ಹೂಡಿದ್ರ? ಪತ್ರ ಚಳವಳಿ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡಲಾಗ್ತಾ ಇದೆ. ಮೈಸೂರಿನ ಹೋರಾಟ ರಾಜ್ಯಾದ್ಯಂತ ಹರಡಿಸೋದಕ್ಕೂ ಕೂಡ ಪ್ಲಾನ್ ಇದೆ ಅನ್ನುವಂತ ಮಾಹಿತಿ ಇದೆ. ಅಹಿಂದ ಮೂಲಕ ಪ್ರತಿಭಟನೆಗೆ ಮುಂದಾಗಿದೆ ಈಗ ಸಿದ್ದರಾಮಯ್ಯ ಟೀಮ್. ಸಿದ್ದರಾಮಯ್ಯನವರು ಮುಂದಿನ ಬಾಗಿಲಿನಲ್ಲಿ ಅಲ್ಲ ಅಂತ ಅಂದ್ರೂ ಕೂಡ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಹಿಂದಿನ ಬಾಗಿಲಿನಿಂದ ಆದ್ರೂ ಕೂಡ ಒಂದಷ್ಟು ಸಂಘಟನೆಗಳನ್ನ ಬಲಪಡಿಸುವಂತದ್ದು, ಅದರ ಜೊತೆಯಲ್ಲಿ ತಂತ್ರಗಾರಿಕೆಯನ್ನ ಮಾಡುವಂತದ್ದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಆಪ್ತರ ಮೂಲಕ ಈ ಅಹಿಂದ ಹೆಸರಿನಲ್ಲಿ ಸಿಎಂ ದಾಳ ಹೂಡಿದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ